ನೋಡ್ರಿ ಇಲ್ಲೇ ಬಟ್ಟೆನೂ ಒಗದೀನಿ, ಎಲ್ಲ ಬಾಂಡೆನೂ ಸ್ವಚ್ಛಗೆ ಕ್ಲೀನ್ ಆಗೈತ್ರಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಊಟ ಮಾಡಿ ಮತ್ತು ಊಟ ಮಾಡ್ತೀನಿ ರೀ. ಯಾಕಂದ್ರೆ ಬಾಂಡೆನೂ ತಿಕ್ಕೊಂಡಿನಿ, ಎಲ್ಲ ಕೆಲಸ ಆಗೈತೆ ನೋಡ್ರಿ. ಕುರುಡಿಗಿನ ಹಸಿದವು ಹೊಸ ಕೊನೆಗೆ ಬಂದೀನಿ ರೀ. ಹೋಗಿ ಬರೀ ಊಟ ಮಾಡಿ ಮತ್ತೆ ಸಿಗ್ತೀನಿ ನಿಮ್ಗೆ. ನೋಡ್ರಿ ಇವಾಗ ನಂದು ಜಾಕ್ ಆಗೈತೆ. ಮಕ್ಕಳನ್ನು ಜಾಕ ಮಾಡಿಸಿ ಶಾಲೆಗೆ ಕಳಿಸಿ ಊಟನ ಆತ್ರಿ ನಂದು. ಇವಾಗ ನೀವು ಇಷ್ಟು ಹೋಳ್ಗೆ ಹೋಗಿದ್ದು ರೀ, ಮತ್ತು ಪಲ್ಯನೂ ಐತಿ. ನಾವು ಉಂಡ್ರು ನಾವು ಹೋಳ್ಗೆ ಹೋಗೋರಿ ಸಿಹಿ ಹೋಗೋದು ನೋಡ್ರಿ. ನಾ ಬದ್ನಿಕಾಯಿ ಪಲ್ಯ ಎಲ್ಲ ಅಡಿ ಹೆಂಗೆ ಐತ್ರಿ. ನೀನು ಮಾಡಿದ್ನೆಲ್ಲ ಉಂಡಿದ್ದೆಲ್ಲ ಮಕ್ಕಳು. ಅನ್ನೊಂದು ಚಲೋಕ್ಕೆ ಅನ್ನ ಮಾಡಿದ್ನಲ್ರಿ, ಅನ್ನ ಹೋಗ್ಬಿಟ್ಟಿದ್ರಿ. ಅನ್ನ ಮಾಡಿಲ್ರಿ ಇವತ್ತು ನಾನು. ಫ್ರಿಜ್ ಇತ್ತಂದ್ರೆ ಅನ್ನ ಅಳಿಸ್ತಿದ್ದಿಲ್ರಿ. ಫ್ರಿಜ್ ಇಲ್ಲಕ್ಕೆ ಅನ್ನ ಅಳಿಸೈತೆ ನೋಡ್ರಿ. ನಾನು ಅನ್ನನೇ ಮಾಡಿಲ್ರಿ. ನಾ ಒಂದಿಷ್ಟು ಕುರುಡಿಗಿದ್ದು ರೀ, ಕುರುಡಿಗೆ ಊಟ ಆಗೈತ್ರಿ. ಇನ್ನೂ ಇಷ್ಟು ಉಳ್ದಾವು. ಈಗ ಉಂಡ್ರೂ ಬದ್ನಿಕಾಯಿ ಪಲ್ಯನ ಇಷ್ಟ ಐತೆ ನೋಡ್ರಿ. ನಾ ಎಷ್ಟು ಹೋಳ್ಗೆ ಅದಾವ್ರಿ. ಊಟನ ಆತ್ರಿ. ಶೀಕ್ರಿ ಖಾಲಿ ಆತ್ರಿ. ಶೀಕ್ನಿ ಅಂದ್ರೆ ಅಲ್ಲಿ ಮಗ್ಳ ಮನ್ಯಾಗ ಫ್ರಿಜ್ನಾಗ ಇಟ್ಟು ಬಂದಿದ್ದೇನೆ ರೀ. ಅನ್ನ ಅವ್ರು ಮಾವು ನಮ್ಮೂ ಇಡಕ್ಕೆ ಜಾಗ ಇಲ್ಲ, ಇದೊಂದೇ ಹಿಡಿತೈತಕ್ಕ ಅಂತಂದರು. ಅನ್ನ ಹಂಗೆ ಗಾಳಿಗೆ ಇಟ್ಟೇನ್ರಿ. ಚಲೋ ಅಕ್ಕಿ ಅನ್ನ ಅಲ್ರಿ, ತಡಿದಿಲ್ರಿ. ನಾ ರೇಷನ್ ಅಕ್ಕಿನೇ ಚಲೋ ನೋಡ್ರಿ, ಅನ್ನ ತಡಿತೈತೆ. ಅನ್ನ ತಡಿದಿಲ್ಲ ನೋಡ್ರಿ. ಈಗ ಊಟನ ಆಗೈತ್ರಿ. ಸದ್ದ ಜಳಕ ಮಾಡ್ಬೇಕು ರೀ. ಜಳಕ ಎಲ್ಲ ಊಟ ಪೂಜೆ ಎಲ್ಲ ಆಗೈತೆ. ಸಾರಿ ರೀ. ಬಟ್ಟೆ ಒಗಿಬೇಕು ರೀ. ಇವಾಗ ಬಟ್ಟೆ ಬಾಂಡೆ ಮಾಡ್ಕೊಂಡು ಇವತ್ತು ವಾರ ಅಲ್ರಿ, ರಾಟಿನೂ ಒಲೆಯಲ್ಲ. ರೆಡಿಯಾಗಿ ಮುದ್ದೆ ಮಾಡ್ಕೋಬೇಕು ರೀ. ಯಾಕಂದ್ರೆ ಸಂತೆ ಏನಿಲ್ಲ ರೀ. ಬಟ್ಟೆ ಮಾಲ್ ತಂದಂದ್ರೆ ಈಗ ಸಂತೆ ಹಾಕೊಂಡ್ರೆ ಬಟ್ಟೆ ಮಾಲ್ ತರಕ್ಕೆ ಬೇಷ್ ಆಗುತ್ತೆ ರೀ. ಅದ್ರ ಸಲಾಗ ನಾನು ಮುದ್ದೆ ಒಳಗೆ ಹೋಗಿ ಬರ್ಬೇಕು ರೀ. ಬಿಸಿಲು ಭಾಳ ಆಯ್ತು. ನೋಡ್ತೀನಿ ರೀ. ಅಣ್ಣನೂ ಬರ್ತೀನಿ ಅಂದಾನ ಇವತ್ತು. ಗ್ಯಾಸ್ ಖಾಲಿ ಆಗೈತಲ್ರಿ, ತುಂಬಿಸ್ಕೊಂಬ ಕೊಟ್ಟು ಬರ್ತೀನಿ ಅವಿ ಅಂತ ಹೇಳ್ರಿ. ಅಣ್ಣನೂ ಗ್ಯಾಸನ್ನು ಖಾಲಿ ಆಗೈತೆ ರೀ. ಬರೀ ಒಲೆ ಮೇಲೆ ಮಾಡೋದಾಗೈತಿ. ನನಗೆ ಹೋಗೋದಾಗಲ್ರಿ. ಗ್ಯಾಸ್ ತುಂಬಿಸ್ಕೊಂಬರೋದು, ಅಲ್ಲಿ ಹೋಗಿ ಚೀಟಿ ಮಾಡಿಸೋದು, ಅಲ್ಲಿ ತುಂಬಿಸ್ಕೊಂಬರೋದು ಆಗಲ್ರಿ. ಅಣ್ಣ ಬರ್ತೀನಿ ಅಂದಾನ, ಗ್ಯಾಸ್ ತುಂಬಿಸ್ಕೊಂಬರ್ತೀನಿ ಅಂತ ನೋಡ್ತೀನಿ ರೀ. ಅಣ್ಣ ಫೋನ್ ಹಚ್ಚಿ ಕೇಳ್ತೀನಿ. ಬಟ್ಟೆ ಬಾಂಡೆ ಮಾಡಿ ಹೆಂಗಾಗತ್ತೆ ಇವತ್ತು ಇಲ್ಲಿ ಹೋಗಿ ಹೇಗಿರ್ತಾ ಅಂತ ನಿಮ್ಮ ಕೂಡ ಶೇರ್ ಮಾಡ್ತೀನಿ ರೀ. ಇವತ್ತು ನಮ್ಮೂರ ಮಳೆ ಸಲ ವಾರ ಹಿಡ್ದಾರಿ. ರೊಟ್ಟಿನೂ ಮಾಡಲ್ಲ, ಬಟ್ಟೆನೂ ಹೊಲಿಯಲ್ಲ, ಏನು 3 ದಿನ ಆತು ಏಕಿಟ್ಟು ಬಟ್ಟೆ ಹೊಲಿದಿಲ್ಲಲ್ರಿ. ಏನು ಕೈಯಾಗ ರೊಕ್ಕ ಇಲ್ಲ. ಬಟ್ಟೆ ಒಯ್ಯಾಕ ಯಾರಾದ್ರು ಬಂದ್ರೆ ರೊಕ್ಕ ಕೈಯಾಗ ನೋಡ್ರಿ. ಈಗ ಒಂದು 1500 ರೂಪಾಯಿ ಅದಾವ್ರಿ. ಸಂತೆ ತಂದೆ ಅಂದ್ರೆ ಮತ್ತು ಬಟ್ಟೆ ಮಾಲ್ ಹಾಕಕ್ಕೆ ಈಜಿ ಆಗುತ್ತಂತ ಹೊಂಟೀನಿ ನೋಡ್ರಿ ಮುದ್ದೆ ಬಾಕ. ಬರೀ ನಿಮ್ಮ ಕೂಡ ಏನಂತ ಇವತ್ತು ವಿಡಿಯೋ ಶೇರ್ ಮಾಡ್ತೀನಿ ನೋಡ್ರಿ. ನೋಡ್ರಿ ಮಳೆ ಫುಲ್ ಮಳೆ ಬಂದುಬಿಡ್ತ್ರಿ. ಅನ್ನ ಒಂದು ಬಂದಿದ್ದ, ನಾನು ನಾಷ್ಟ ಮಾಡೋದು ಅನ್ನ ಗ್ಯಾಸ್ ತುಂಬಿಸೋ ನೋಡ್ರಿ. ಅನ್ನ ಬಂದು ತುಂಬಿಸ್ಕೇರಿ ಕೊಟ್ಟು ಹೋದ್ರಿ. ಅನ್ನ ನಮ್ಮ ಬಿಂದು ಬಂದಿಲ್ದ್ರಿ, ನಮ್ಮ ಅಣ್ಣ ಮಗಳು. ನೋಡ್ರಿ ಮಳೆ ಬಟ್ಟೆ ತಕ್ಕೊಂಡಾಗಿಲ್ರಿ, ತೋದ್ಬಿಟ್ಟಾವು. ಕೂಡಿಗೆ ಒಂದು ಓಡೈ ತೊಗೊಂಬಂದಿನಿ ರೀ. ಶ್ರಾವಣಿ ಶಾಲಿಂತ ಬಂದು ನಮ್ಮ ಅಣ್ಣಗೆ ನಾಷ್ಟ ಮಾಡಿದ್ನಲ್ರಿ. ನಾಷ್ಟ ತಿಂದು ನೀರು ಕುಡಿಯಾಕತ್ತಾಳ್ರಿ. ನೋಡ್ರಿ ಗ್ಯಾಸ್ ಇಲ್ಲರ್ಕ ಕೈ ಕಟ್ಟಾಗಿತ್ತು ರೀ. ಅನ್ನ ಬಂದಿದ್ನೆಲ್ಲ ಚುಮ್ಮರಿ ಸುಸ್ಲ ಮಾಡೀನಿ ನೋಡ್ರಿ. ಇವಾಗ ಅನ್ನ ತಿಂದೋಗ್ಯಾನ್ರಿ. ಇನ್ನೊಂದು ಸ್ವಲ್ಪ ಉದೈತಿ. ನಾನು ತಿರ್ಲಿಲ್ಲ ನೋಡ್ರಿ. ಯಾಕಂದ್ರೆ ಅವ್ರಿಗೆ ತಿನ್ನಕ್ಕೆ ಕುರ್ಕುರಿ ಇದು ಒಂದು ಬೋರ್ಡ್ ಹೋಗಿತ್ತು ರೀ. ಅನ್ನ ಬಂದಿದ್ನ ಯಾಕೆ ಬಂದಿದ್ನಂದ್ರೆ ಇದು ಒಂದು ಬೋರ್ಡ್ ಹೋಗಿತ್ತು ರೀ. ಇದು ಒಟ್ಟು ಚಾರ್ಜ್ ಹಾಕಕ್ಕೆ ಬರ್ತಿದ್ದಿಲ್ಲ, ಏನೂ ಬರ್ತಿದ್ದಿಲ್ಲ ರೀ. ನಾನು ಏನು ಮಾಡ್ಬೇಕಂತೇಳಿ ನನಗೆ ಗೊತ್ತಾಗಲಿಲ್ಲ ರೀ. ಅನ್ನಾಗ ಅಂದಿದ್ದೆ. ಅನ್ನ ಲೈಮನ್ ಅದನ್ನಲ್ರಿ, ಎಲ್ಲ ಮಾಹಿತಿ ಐತ್ರಿ ಕರೆಂಟ್ನ್ಯಾಗ. ಅನ್ನ ಅವರು ತುಮಕೂರ್ಕಿರ್ತಾರೆ, ಲೈಮನ್ ಡ್ಯೂಟಿ ಮಾಡ್ತಾರೆ ಅನ್ನಾರು. ಹಿಂಗಾಗಿ ಗ್ಯಾಸ್ ತುಂಬಿಸಮ್ಮ ಕೊಟ್ಟಾನ್ರಿ. ನಮ್ಮ ಮಕ್ಕಳಿಗೆ ಶೇವಾ ಬಿಸ್ಕಿಟು ಅದೆಲ್ಲ ತಂದಾನ್ರಿ. ನೋಡ್ರಿ ಇಲ್ಲಿ ಕುರ್ಕುರಿ ತಿಂದು ಎಷ್ಟು ಹೋದ ನೋಡಿರಿ. ಶ್ರವಣಕುಮಾರ್ ಮಾತ್ರ ಬಂದ ಸುಟ್ಟು ಅದನ್ನೇ ತಿಂತಾನೆ ನೋಡ್ರಿ. ಅಲ್ಲಿ ಮ್ಯಾಗಿಂದು ಒಂದು ಬೋರ್ಡ್ ಹೋಗಿತ್ತು ರೀ, ಅದನ್ನು ರೆಡಿ ಮಾಡ್ಯಾನ್ರಿ. ಅದು ಬೋರ್ಡು ಅದು ಹೋಗಿತ್ತು ರೀ. ಮತ್ತು ಇದು ಒಳಗಿನ ಬೋರ್ಡ್ ಹೋಗಿತ್ತು. ಒಂದೇ ಅದೂ ಇದು ಹೋಗಿತ್ತು ರೀ ಬೋರ್ಡ್. ಮೊದಲು ಅನ್ನನೇ ಬಂದು ಸುದ್ದು ಮಾಡಿದ್ದ. ಇದು ಒಂದೇ ಬೋರ್ಡ್ ಚಲೋ ಇತ್ತು ರೀ. ಅದು ಒಂದೇ ತಂದಿದ್ದೀನಿ ರೀ, ಚಲೋ ಮಾಡಿದ್ದ. ಇರಂಗಿಲ್ಲ ಅಂತ ಮತ್ತು ಎಕ್ಸ್ಟ್ರಾ ಒಂದೆರಡು ತಂದ ನೋಡ್ರಿ. ಇಂಥವು ಬೋರ್ಡ್ಗೆ ಹಾಕು ಈ ಥರ ಬಂದು ಅನ್ನ ಎಲ್ಲ ಸುದ್ದು ಮಾಡಿಕೊಟ್ಟು ಹೋಗ್ತಾರೆ. ನಮ್ಮ ಅಣ್ಣಾರ ಹೆಲ್ಪ್ ಮಾಡ್ತಾರೆ ನೋಡ್ರಿ. ಶೇಂಗಾ ಹೊಡಿಬೇಕಂತ ನಾ ಇಟ್ಕೊಂಡು ಕುಂತಿದ್ದೀನಿ ರೀ. ಶೇಂಗಾ ಹೊಡಿದ ಆಗಲಿಲ್ಲ. ಈಗ ಬಾಟ್ಲಿಗೆ ನೀರಿನ ಬಾಟ್ಲಿಂದ ಇದ್ದೇನೆ ರೀ ಕುಡಿದು. ನಮ್ಮ ಅಣ್ಣ ಮಗವೆಲ್ಲ ಕಬ್ರಿನೂ ತಗೊಂಡಾಗಿಲ್ಲ ರೀ. ಅದಕ್ಕೆ ಗಾಳಿ ಗಿಡವ ಅಂತೇಳಿ ಪ್ಯಾನ್ ಎತ್ತೈತೆ ರೀ. ಅಮ್ಮ ಗಾಳಿ ಗಿಡವೇ ಅದು ಹಿಂದೆ ಸರ್ಚ್ ಪ್ಯಾನ್ ಗಾಳಿ ಗಿಡನ ಕುರುಡಿಗೆ ಓಡೋಗಿ ಕುರುಡಿಗೆ ತಗೊಂಡು ಮಾಡಿ ಒಣಗ್ಯಾವ್ರಿ. ಮಳೆ ಆದ ಮಳೆ ಬರ್ರಾಗ ನಾನು ಕುರುಡಿ ಕಡಿಯೋಕ್ಕಾಗ ನೋಡ್ರಿ. ಏನು ಮಾಡ್ತೀರಿ? ಖಾಲೆ ಊಟ ಮಾಡಬೇಡ, ಖಾಲೆ ಮಾಡು. ಕುರುಡಿಗೆ ಒಂದು ಒಣಗಿಬಿಟ್ಟ ನೋಡ್ರಿ. ನಾ ಅದೋ ಮಳೆ ಬರಕ್ಕೆ ತಗೊಂಡಲ್ಲ, ಕೊಬ್ಬರಿ ಹೊಳ್ಕೊಂಡು ಹೋದಾವು. ಚಿನ್ನೆ ತಿಂದು ಹೆಂಗೆ ಮನೆ ತುಂಬ ಹಾಕ್ಯ ನೋಡ್ರಿ. ಇಲ್ಲೇ ನೋಡ್ರಿ ನಾನು ಅಲ್ಲಿಗೆ ಲಾಗ್ ಬಂದ್ ಮಾಡಿ ಕುಂತಿದ್ದೀವ್ರಿ. ಹಿಂಗೆ ಚಿನ್ನೆ ಬಿದ್ದು ತಲೆ ಹೊಡ್ಕೊಂಬಿಟ್ಟು ನೋಡ್ರಿ. ತಲೆ ಹೊಡ್ಕೊಳ್ಳೋಣ ಉಸಿರು ಒಂದು ಸ್ವಲ್ಪ ಉಸಿರು ಹೊಡೆದನ್ರಿ.
ಮನೆ ಉಸಿರು ಹೊಡೆದಿದ್ನಲ್ರಿ, ಅದಕ್ಕೆ ನಾಳೆಗೆ ದವಾಖಾನಿಗೆ ಹೋಗ್ಬಿಡ್ತೀನಿ ರೀ. ನೋಡಿರಿ ಗುದ್ದ ಬಿದ್ದೈತೆ, ತಲೆ ಹೊಡ್ಕೊಂಬಿಟ್ಟಾನ. ದಬ ಬರಾಕತ್ತಿತ್ತು, ಹಂಗೆ ಹೊರಗೆ ತೊಗೊಂಡೋಗಿ ಹೊರಗೆ ಹೋಗಿ ಅಮ್ಮರ ಕೈಯಾಗ ಒಂದು ಪುಡಿ ಐತ್ರಿ, ಅದು ಪುಡಿ ಹಚ್ಚಿಸ್ಕೊಂಡು ಬಂದು ನೋಡ್ರಿ ಇಲ್ಲಿ ಪುಡಿ ಹಚ್ಚಾಕತ್ತಾಳ್ರಿ ಆ ದೊಡ್ಡವ ಮನೆ ಮಗ್ಳದವರು. ಪುಡಿ ಹಚ್ಚಿದ್ರಂದ್ರೆ ಅದು ಕಮ್ಮಿ ಆಗುತ್ತಂತ ತಲೆ ಹೊಡಿದು ಅಂತಂದಿದ್ರಿ. ಕುಂತಲ್ಲಿ ಕುಂದ್ರಲ್ಲ, ನಿಂತಲ್ಲಿ ನಿಂದ್ರಲ್ರಿ, ಒಟ್ಟು ಸಮಾಧಾನ ಎಲ್ಲ ಒಳಾಕತ್ತ ನೋಡ್ರಿ. ಬ್ಯಾನ್ ಹಾಕತ್ತಿದ್ದೆ ಮಿಡತ್ತೆ ಹೋಗಿ ಹಂಗೆ ರಂಬಿಸ್ಕೇರಿ ಕರ್ಕೊಂಡೋಗಿ ಸೇವಾ ಹಾಕಿ ಕೊಡ್ತೀನಿ ರೀ. ಅನ್ನ ಸೇವಾ ತಂದದವು. ಅನ್ನ ಇವತ್ತು ಬಂದು ನೀನು ಕಿಡಿಗೇಡದಿಲ್ಲ ಅಂತ ಅಂದವಾಗೇನ್ರಿ, ಆದರೂ ಬಂದು ಮತ್ತೆ ತಲೆ ಹೊಡ್ಕೊಂಡು ನೋಡ್ರಿ ಏನು ಮಾಡ್ತೀರಿ. ಒಟ್ಟು ಸುಮ್ಕೊಂಡಲ್ರಿ, ಅವು ಏನು ಬಿದ್ದಂದ್ರೆ ಏನಾರ ಆತಂದ್ರೆ ಉಸಿರು ಬಿಡ್ತಾನೆ ರೀ. ಸೇವಾ ಹಾಕಿ ಕೊಟ್ಟಿನಿ ರೀ. ಮುಖ ತಿನ್ನಾಕತ್ತಾನ, ಸೇವಾ ಬೆಂಡ ಬತ್ತಸೋದು ಹಾಕಿ ಕೊಟ್ಟೆ. ಶ್ರಾವಣಿನೂ ತಿನ್ನಾಕತ್ತಾಳ್ರಿ, ಅವನು ತಿನ್ನಾಕತ್ತಾನ. ಇವಾಗ ಏನೈತೆ ಅಲ್ರಿ, ನಾವು ಗಿರ್ನಿಗೆ ಹೋಗಿ ಟ್ಯೂಷನ್ 2 ಡಬ್ಬಿ ಉಸಿ ಅವೆಲ್ಲ ಮ್ಯಾಕೆ ಎತ್ತಿಡ್ಬೇಕ್ರಿ. ಅದು ಸಜ್ಜಿ ಇಟ್ಟು ನೋಡ್ರಿ, ಇದು ಸಣ್ಣ ಭಾಳ ಹಾಕ್ಬಿಟ್ಟಾರಿ, ಇಟ್ಟು ಬಂದ್ಬಿಟ್ಟಿವಿ. ಮನೆ ಜೋಳ ಇಟ್ಟು ಬಿಸಿಂದಿನಿ, ಸಜ್ಜಿ ಇಟ್ಟು ಅಲ್ಲೇ ಇಟ್ಟು ಬಂದೀನಿ ರೀ. ಇವತ್ತು ತೊಗೊಂಬಂದಿನಿ, ತೊಗೊಂಬಂದಿನ ಅಲ್ಲೇ ಕುಂತೀನಿ ರೀ. ಬಂದು ಇಟ್ಟು ಕುಂದ್ರಾಗನೇ ಬಿದ್ದೇನೆ ರೀ. ಇಷ್ಟು ನೋಡ್ರಿ ಮ್ಯಾಕೆ ಇಟ್ಟೀನಿ ಅವನ್ನೆಲ್ಲ. ಶ್ರಾವಣಿನೇ ಕೊಟ್ಟಿನಿ ತಿನ್ನಕ್ಕೆ, ಅವು ಕೊಟ್ಟಿನಿ ತಿನ್ನಾಕತ್ತಾನ ರೀ. ಹಾಯ್ ಮಾಡ್ತಾನೆ ನೋಡ್ರಿ. ಈಗ ಕನ್ನಡ ದುರ್ಸದಾನ ರೀ, ಆದರೂ ಉಸಿರು ಹಿಡಿದೊಂದು ಸಮಸ್ಯೆ ಐತೆ ನೋಡ್ರಿ ಅವಾಗ. ಅವರು ತಿಪ್ಪತ್ತ ಆಡಾಕತ್ತರು. ನಾನು ಶೇಂಗಾ ಹೊಡೆದಿದ್ನಲ್ರಿ, ಇಷ್ಟು ಕೇರ್ ಇಟ್ಟರಾತು. ನಾಳೆ ಒಂದು ದವಾಖಾನಿಗೆ ಹೋಗ್ಬೇಕು. ರೊಕ್ಕ ಒಂದು ಸಜ್ಜು ಮಾಡ್ಕೊತೀನಿ ರೀ. ಇಷ್ಟು ಶೇಂಗಾ ಕೇರ್ ಇಡ್ತೀನಿ, ಒಂದು ಡಬ್ಬಿ ಹಾಕಿಟ್ನಿ ಅಂದ್ರೆ ಅಲ್ಲಿಗೆ ಇರ್ತೇನೆ ನೋಡ್ರಿ. ಯಾಕಂದ್ರೆ ದವಾಖಾನೆ ಮುಂಜಾನೆ ಜಲ್ದಿ ಹೋಗ್ಬೇಕು, ಆಗೋದಿಲ್ಲ ರೀ. ಎಲ್ಲ ಪಟ ಕೆಲಸ ಮಾಡ್ಕೊಳಕತ್ತೀನಿ. ಇವಾಗ ನಾನು ಇಲ್ಲಿ ನೋಡ್ರಿ ಶೇಂಗಾ ಕೇರ್ ಹಾಕತ್ತೀನಿ. ಕೇರ್ಕೊಂಡು ರೊಕ್ಕ ಸಜ್ಜು ಮಾಡ್ಕೊಳ್ಬೇಕು ರೀ. ಪ್ಯಾನಿಂಗ್ ಗಾಳಿಗೆ ಕೇರ್ ಹಾಕತ್ತೀನಿ ನೋಡ್ರಿ. ಇಲ್ಲೇ ಹುಡ್ರು ಒಟ್ಟು ಸಿಡ್ಕೊಂಡ್ರಲ್ರಿ ನನಗೆ. ಮತ್ತೆ ಇಬ್ಬರು ಜಗಳ ಮಾಡಾಕತ್ತಾರ ನೋಡ್ರಿ. ಹೇಳಿದ್ರು ಕೇಳಲ್ರಿ, ತಂದ ಮಾಡ್ತಾರೆ ನೋಡ್ರಿ ಅವರು. ನಾನು ಮಾತ್ರ ಸಲ ಸಾಕಾಗೈತ್ರಿ. ಇಷ್ಟು ಶೇಂಗಾ ಕೇರಿ ಎಲ್ಲ ಸ್ವಚ್ಛ ಮಾಡ್ಕೊಂಡು ಡಬ್ಬಿಗೆ ಹಾಕಿಟ್ಟು ಮತ್ತು ರೊಕ್ಕ ಎಷ್ಟದ ನೋಡ್ಕೋಬೇಕ್ರಿ. ನೋಡಿರಿ ಡಬ್ಬಿಗೆ ಹಾಕ್ತೀನಿ ರೀ. ಒಂದು ಸೇರು ಆದವು ರೀ, ಅವು ಅಷ್ಟೇ ಶೇಂಗಾ ಇದ್ವಲ್ಲ, ಕಾಳು ಹೊಡೆದೀನಿ ರೀ. ಅಲ್ಲಿ ಕುಂತ್ಕೊಂಡು ಹೊರಗೆ ಹೊಡೆದೆ, ಒಂದು ಸೇರು ಆದವು ರೀ ಅವು. ಅದು ಏನು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡು ಆಗಲಿಲ್ಲ ರೀ ನನಗೆ. ಇವ್ರದ್ದೊಂದು ಕಾಯ್ಬೇಕಲ್ರಿ, ಇಬ್ಬರೂ ಬರೀ ಜಗಳ ಮಾಡ್ತಾರೆ ನೋಡ್ರಿ. 2 ಅದಾವ್ರಿ, ಇಷ್ಟು ಜೀವ ತಿಂತಾವ್ರಿ. ಮತ್ತು 4-5 ಮಕ್ಕಳು ಹಿಂದಕ್ಕೆ ಹಂಗೆ ಜಾಯ್ಕ್ ಮಾಡಿಬೇಕು ನೋಡ್ರಿ. ನೋಡ್ರಿ ನನಗೆ ಎಷ್ಟು ಭಾಳ ಸಂಕಟಾತ್ ನೋಡ್ರಿ. ಚಿನ್ಯಾಗ ಬಂದು ಹಿಂಗೆ ಯಾಕೆ ಆಗತ್ತನ್ನ ರೀ. ನಾಳೆಗೆ ಹೋಗ್ತೀನಿ ರೀ, ಬಾಗಲಕೋಟೆಗೆ ಹೋಗಿ ಇದನ್ನು ಸಳ ಬಿಡಲ್ರಿ, ರೊಕ್ಕ ಸಜ್ಜು ಮಾಡ್ತೀನಿ ರೀ. ಇವಾಗನೇ ನನಗೆ ಈ ತಲೆಯಾಗ ಹುಟ್ಟೈತಿ ರೀ. ಅವಾಗ ಹೆಂಗಾರ ಆರಾಮಾಗಿತ್ತಾರೆ ಬಿಡು, ರೊಕ್ಕ ಒಂದಿಲ್ಲ, ನೋಡಿರಾತು ಹೋದ್ರಾತು ಅಂತೇಳಿ ಸಳ ಬಿಟ್ಟಿದ್ದೀನಿ ರೀ. ಬೇಡ್ರಿ, ನಾಳೆ ಬಾಗಲಕೋಟೆಗೆ ಹೋಗಿ ಅವ್ನು ಚೆಕಪ್ ಮಾಡ್ಸ್ಕೊಂಬರ್ತೀನಿ ರೀ. ಇವಾಗ ಸಂಜೆಗೆ ಟೈಮ್ ಬಂದು 8-8:30 ಬಂದೈತೆ ರೀ. ಇವಾಗನೇ ರೊಕ್ಕ ಸಜ್ಜು ಮಾಡಿ, ನನಗೇನು ಊಟನೂ ಹೋಗಲ್ರಿ. ರೊಕ್ಕ ಸಜ್ಜು ಮಾಡಿಟ್ಟು ಜಲ್ದಿ ಮುಕ್ಕೊಂಡು ಜಲ್ದಿ ಎದ್ದು ಶ್ರಾವಣಿನ ಟ್ಯೂಷನ್ ಕಳಿಸ್ತೀನಿ ರೀ ನಾಳೆಗೆ. ಯಾಕಂದ್ರೆ ಅವಾಗ ಸ್ವಲ್ಪ ಯಾಕಂದ್ರೆ ಹಂಗೆ ಆಕತ್ತೈತೆ ರೀ. ತೋರ್ಸ್ಕೊಂಬಂದಂದ್ಬಿಟ್ರೆ ಕಿರಿಕಿರಿ ಅಲ್ಲಲ್ರಿ. ಎಲ್ಲರೂ ಅವಾಗ ಆ ಥರ ಆಗಿತ್ತಲ್ಲ, ಕಮೆಂಟ್ ಭಾಳ ಹಾಕಿ ತೋರ್ಸ್ಕೊಂಬರ್ರಿ ಅಂತೇಳಿ. ಇನ್ನೂ ನಾ ಹೋಗೇ ನೋಡ್ರಿ. ಏನು ಮಾಡೋರಿ, ರೊಕ್ಕ ಸಮಸ್ಯೆನೇ ಹಂಗೆ ಐತಿ ರೀ ನಮ್ಮದು. ಏನು ಕಡೆ ದವಾಖಾನಿಗೆ ಹೋದ್ನಂದ್ರೆ ಮತ್ತೆ ಒಂದು 5-6 ಸಾವಿರ ರೂಪಾಯಿ ಬೇಕು ರೀ. ನೋಡ್ತೀನಿ ರೀ ಎಷ್ಟದ ಅಷ್ಟು ತೊಗೊಂಡು ಹೋಗಿ ಮತ್ತು ಮುಂದೆ ನೋಡ್ತೀನಿ ರೀ ಹೆಂಗೆ ಆಗುತ್ತೆ. ಸದ್ಯ ನೋಡ್ತೀನಿ ರೀ ಎಷ್ಟೆಷ್ಟದ ರೊಕ್ಕ ಲೆಕ್ಕ ಮಾಡ್ತೀನಿ ನಿಮ್ಮ ಕೂಡನೇ. ನನ್ನ ಮಾತ್ರ ಮಳೆ ಬಿಟ್ಟು ಹೋಗೈತೆ ನೋಡ್ರಿ. ಎಷ್ಟು ಭಾಳ ಮಂದಿ ಮಕ್ಕಳದಲ್ಲಿ ಕಾಡಲ್ರಿ. ನಮ್ಮ ಶ್ರವಣ್ ಕುಮಾರ್ ಒಬ್ಬ ಅದಾನ, ಈಕಿನೂ ಒಬ್ಬೇಕದ. ಇವ್ರಿಗೆ ಎಷ್ಟು ಕಾಡತ್ತೆ ನೋಡ್ರಿ. ಏನು ಮಾಡ್ತೀರಿ, ಇವ್ರ ಸಲಾಗ ಸಾಕು ಅನ್ನೋಂಗೆ ಚಿಂತೆ ಆಗ್ಬಿಟ್ಟೈತೆ ನೋಡ್ರಿ. ಇವಾಗ ನನ್ನ ಮಾತ್ರ ಬೇರೆ ಬಂದಿತ್ತು ರೀ. ಇವಾಗ ಒಂದಿಟ್ಟು ಫ್ಯಾನ್ ಹಚ್ಕೊಂಡು ಕುಂತೀನಿ ನೋಡ್ರಿ ಇಲ್ಲೇ. ಸದ್ಯ ಬರ್ರಿ ರೊಕ್ಕ ಸಜ್ಜು ಮಾಡೋಣ ಬರ್ರಿ. ಇಷ್ಟ ಆತ ನೋಡ್ತೀನಿ ರೀ ನಾನು. ನೋಡ್ರಿ ಇಲ್ಲಿ ರೊಕ್ಕನೂ 3,200 ರೂಪಾಯಿ ಅದಾವ್ರಿ ಮನೆ ಒಳಗೆ. ಫೋನ್ಯಾಗೂ 7,000 ಅದಾವ್ರಿ. ಮೊದಲು ಒಂದು ದವಾಖಾನೆ ತೋರ್ಸ್ಕೊಂಬರ್ತೀನಿ ರೀ. ಯಾಕಂದ್ರೆ ಮೊನ್ನೆನೂ ಹಂಗಾಗೈತೆ ರೀ ಉಸಿರು ಹಿಡಿದು. ಮತ್ತು ಇವತ್ತು ಉಸಿರನ್ನ ಭಾಳ ಹಿಡಿಲಿಲ್ಲ ರೀ, ಸ್ವಲ್ಪ ಶಾಖ ಕೊಡಾಕತ್ತೈತ್ರಿ. ಅದು ಬ್ಲಡ್ ಚೆಕಿಂಗ್ ಎಲ್ಲ ಮಾಡ್ಸ್ಕೊಂಬರ್ತೀನಿ ರೀ. ಹೋಗ್ತೀನಿ ರೀ ಬಾಗಲಕೋಟೆಗೆ ಕುಮಾರೇಶ್ವರ. ಅವ್ವನೂ ಬಾ ಅಂತ ಹೇಳೀನಿ ರೀ. ಅವ್ವನೂ ಬರ್ತಾ, ಇಬ್ಬರು ಕೂಡ ಹೋಗಿ ಬರ್ತೀವಿ ರೀ. ನನಗೆ ಇದು ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆದರೆ, ಯಾಕಂದ್ರೆ ದವಾಖಾನೆ